ಬಿಜೆಪಿ ಜೆಡಿಎಸ್ ದೋಸ್ತಿಗೆ ದ್ರೋಹ ಬಗೆದವರು ಯಾರು? ಅಡ್ಡ ಮತದಾನ ಮಾಡಿದಂತಹ ಆ ಶಾಸಕರು ಯಾರು? ಕಾಂಗ್ರೆಸ್ಗೆ ಹೆಚ್ಚು ಅಡ್ಡ ಮತದಾನ ಬಂದಿದ್ದಾದ್ರೂ ಹೇಗೆ? ಬೆಳಗಾವಿಯಿಂದ 5ರಿಂದ 4 ಮತ ನಿರೀಕ್ಷಿಸಿದಂತಹ ಕಾಂಗ್ರೆಸ್ಗೆ ಸಿಕ್ಕಿದ್ದು ಭರ್ಜರಿ 11 ಮತ. ಇಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದವರು ಯಾರು? ಬಿಜೆಪಿ ಜೆಡಿಎಸ್ ದೋಸ್ತಿಗೆ ದ್ರೋಹವನ್ನ ಮಾಡಿದಂಥವ್ರು ಯಾರು? ಅಡ್ಡ ಮತದಾನ ಮಾಡಿದಂತಹ ಆ ಶಾಸಕರು ಯಾರು ಅನ್ನುವಂತಹ ಪ್ರಶ್ನೆ. ಕಾಂಗ್ರೆಸ್ಗೆ ಹೆಚ್ಚು ಅಡ್ಡ ಮತದಾನ ಬಂದಿದ್ದು ಬೆಳಗಾವಿಯಿಂದ. ನೋಡಿ, 4ರಿಂದ 5 ಮತದ ನಿರೀಕ್ಷೆಯಲ್ಲಿತ್ತು ಕಾಂಗ್ರೆಸ್. ಆದ್ರೆ ಕಾಂಗ್ರೆಸ್ಗೆ ಸಿಕ್ಕಿದ್ದು ಭರ್ಜರಿ 11 ಮತ. ಯಾರು ಕ್ರಾಸ್ ವೋಟ್ ಅನ್ನ ಮಾಡಿದ್ದು, ಯಾರು ಆ ಶಾಸಕರು ಅನ್ನುವಂಥ ಪ್ರಶ್ನೆ. ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಅಡ್ಡ ಮತದಾನ ವಿಚಾರ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು. ಕಾಂಗ್ರೆಸ್ ಬರೀ 4ರಿಂದ 5 ಮತದ ಒಂದು ನಿರೀಕ್ಷೆಯಲ್ಲಿತ್ತು. ಆದ್ರೆ ಕಾಂಗ್ರೆಸ್ಗೆ ಸಿಕ್ಕಿದ್ದು 11 ಮತ. ಬಿಜೆಪಿ ಜೆಡಿಎಸ್ ದೋಸ್ತಿಯಲ್ಲಿ ಯಾರು ದ್ರೋಹವನ್ನ ಬಗೆದ್ರು ದೋಸ್ತಿಗೆ ಅನ್ನುವಂಥ ಪ್ರಶ್ನೆ. ಕಾಂಗ್ರೆಸ್ಗೆ ಅಡ್ಡ ಮತದಾನ ಬಂದಿದ್ದು ಬೆಳಗಾವಿಯಿಂದ ಅತಿ ಹೆಚ್ಚು ಮತ ಬಂದಿರುವಂಥದ್ದು. 4ರಿಂದ 5 ಮತದ ನಿರೀಕ್ಷೆಯಲ್ಲಿತ್ತು ಕಾಂಗ್ರೆಸ್. ಆದ್ರೆ ಭರ್ಜರಿ 11 ಮತ ಸಿಕ್ಕಿದೆ ಕಾಂಗ್ರೆಸ್ಗೆ. ಯಾರು ಕ್ರಾಸ್ ವೋಟ್ ಮಾಡಿದಂತಹ ಶಾಸಕರು ಯಾರು ಅನ್ನುವಂಥ ಪ್ರಶ್ನೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಈಗ ಬಿಗ್ ಎಕ್ಸ್ಕ್ಲೂಸಿವ್. ಪರಿಷತ್ ಚುನಾವಣೆಯಲ್ಲಿ ನಡೆದಂತಹ ಅಡ್ಡ ಮತದಾನ ವಿಚಾರ ಏನಿದೆ ಅದು ಈಗ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ದೋಸ್ತಿಗಳ ನಡುವೆ ಬಿರುಕನ್ನ ಉಂಟು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಇದು ಮಹತ್ತರ ಕೆಲಸ ಮಾಡಿದೆ. ಅಂದರೆ ದೋಸ್ತಿಗಳಲ್ಲಿ ಭಿನ್ನಾಭಿಪ್ರಾಯ ಮತ್ತಷ್ಟು ಹೆಚ್ಚಾಗಲು ಕಾರಣ ಇದು. ಕ್ರಾಸ್ ವೋಟಿಂಗ್ ಏನಿದೆ ಅದು. ಯಾರು ವೋಟ್ ಮಾಡಿದ್ರು? ಕಾಂಗ್ರೆಸ್ ಬರೀ 4ರಿಂದ 5 ಮತವನ್ನು ಎಕ್ಸ್ಪೆಕ್ಟ್ ಮಾಡಿತ್ತು. ಆದರೆ ಕಾಂಗ್ರೆಸ್ಗೆ ಸಿಕ್ಕಿತು ಭರ್ಜರಿ 11 ಮತ ಸಿಕ್ತು. ಹೆಚ್ಚಾಗಿ ಬೆಳಗಾವಿಯಲ್ಲಿ ಮತ ಬಂದಿರುವಂಥದ್ದು. 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಲು ಕಾಂಗ್ರೆಸ್ ತಂತ್ರವನ್ನ ಹೆಣೆದಿತ್ತು. ನಿರೀಕ್ಷೆ ಮೀರಿ ಕಾಂಗ್ರೆಸ್ಗೆ ಹೆಚ್ಚುವರಿ ಮತ ಸಂದಾಯವಾಗಿದೆ. ಆ ಮತಗಳ ಮೂಲ ಯಾವುದು? ಈಗ ಕೈಪಡೆ ಪತ್ತೆಗೆ ಮುಂದಾಗಿದೆ. ಬೆಳಗಾವಿಯಿಂದ ಬಯಸದೆ ಬಂದಂತಹ ಭಾಗ್ಯ ಎಂಬುದು ಪತ್ತೆಯಾಗಿದೆ. ಈಗ 5ನೇ ಅಭ್ಯರ್ಥಿಯ ಗೆಲುವಿಗಾಗಿ 4ರಿಂದ 5 ಮತವನ್ನ ಪಡೆಯಲು ಕಾಂಗ್ರೆಸ್ ಪ್ರಯತ್ನವನ್ನ ಪಡ್ತು. ಆದ್ರೆ ನಿರೀಕ್ಷೆಗೂ ಮೀರಿ 11 ಪ್ರತಿಪಕ್ಷಗಳ ಶಾಸಕರಿಂದ ಕ್ರಾಸ್ ವೋಟಿಂಗ್ ನಡೆದಿದೆ. ಇಲ್ಲಿ ಕಾಂಗ್ರೆಸ್ ಬರೀ 5ರಿಂದ 4 ಮತವನ್ನ ಎಕ್ಸ್ಪೆಕ್ಟ್ ಮಾಡಿತ್ತು. ಆದ್ರೆ ಸಿಕ್ಕಿತು 11 ಮತ. ನಿರೀಕ್ಷೆಗೂ ಮೀರಿ ಕಾಂಗ್ರೆಸ್ಗೆ ಹೆಚ್ಚುವರಿ ಮತ ಸಂದಾಯವಾಯಿತು. ಇದು ಹೇಗೆ ಅಂತ ಪರಿಶೀಲನೆಗೆ ಮುಂದೆ ಆಗಿರುವಂಥದ್ದು ಕಾಂಗ್ರೆಸ್ನ ಪಡೆ. ಆ ಮತಗಳ ಮೂಲ ಯಾವುದು ಅಂತ ಪತ್ತೆಗೆ ಮುಂದಾಯಿತು. ಬೆಳಗಾವಿಯಿಂದ ಹೆಚ್ಚು ಮತದಾನ ಆಗಿರುವಂಥದ್ದು. ಬಿಜೆಪಿ ಬೆಳಗಾವಿ ಜಿಲ್ಲೆಯ ಶಾಸಕರೇ ಅಡ್ಡ ಮತದಾನ ಮಾಡಿದ್ರಂತೆ, ಈ ರೀತಿ ಮಾಹಿತಿ ಇದೆ. ನೋಡಿ, ಬೆಳಗಾವಿ ಕ್ರಾಸ್ ವೋಟ್ ನಡೆದಿದೆ. ಕಾಂಗ್ರೆಸ್ನ ಮೂಲಗಳಿಂದ ಈಗ ಮಾಹಿತಿ ಇರುವಂಥದ್ದು. ಅಸಲಿಗೆ ಬೆಳಗಾವಿ ಶಾಸಕರನ್ನ ಕಾಂಗ್ರೆಸ್ನವರು ಸಂಪರ್ಕಿಸೇ ಇಲ್ಲ. ಬೆಳಗಾವಿಯವರು ಕ್ರಾಸ್ ವೋಟ್ ಮಾಡಲ್ಲ ಎಂಬ ನಂಬಿಕೆ ಇತ್ತು. ಅಚ್ಚರಿ ಅಂದ್ರೆ ಬೆಳಗಾವಿಯಿಂದಲೇ ಅಡ್ಡ ಮತದಾನ ಆಗಿದೆ. ನೋಡಿ, ಬಿಜೆಪಿ ನಾಯಕತ್ವದ ಬಗ್ಗೆ ಬೇಸರಗೊಂಡಿರುವಂತಹ ಶಾಸಕರು ಬೆಳಗಾವಿ ಜಿಲ್ಲೆಯ ಶಾಸಕರೇ ಅಡ್ಡ ಮತದಾನ ಮಾಡಿದ್ರಂತೆ. ಕಾಂಗ್ರೆಸ್ನ ಮೂಲಗಳಿಂದ ಈಗ ಖಚಿತ ಮಾಹಿತಿ ಹೊರಬಂದಿದೆ. ನೋಡಿ, ಅಸಲಿಗೆ ಬೆಳಗಾವಿ ಶಾಸಕರನ್ನ ಕಾಂಗ್ರೆಸ್ನವರು ಸಂಪರ್ಕ ಮಾಡಿರಲಿಲ್ಲ. ಅವರು ಕ್ರಾಸ್ ವೋಟಿಂಗ್ ಮಾಡಲ್ಲ ಬೆಳಗಾವಿಯವರು ಅನ್ನುವಂತಹ ಒಂದು ನಂಬಿಕೆ ಇತ್ತು ಕಾಂಗ್ರೆಸ್ನವ್ರಿಗೆ. ಹಾಗಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ಆದರೆ ಅಚ್ಚರಿ ಅಂದ್ರೆ ಬೆಳಗಾವಿಯಿಂದಲೇ ಅಡ್ಡ ಮತದಾನ ಆಗಿದೆ.